ನನ್ನ ಪ್ರೀತಿಯ ಸುಂದರಿ ನನ್ನ ಮನೆಯಲ್ಲಿ ಕಾಂಚನನ್ನ ಬಿಟ್ಟು ಅರಕ್ಷಣವೂ ಇರಲಾರದಂತ ಪರಿಸ್ಥಿತಿ ನನ್ನದಾಗಿದೆ. ಇವತ್ತೊಮ್ಮೆ ಆದ್ರೂ ಅವಳನ್ನ ನೋಡದೆ ಹೋದ್ರೆ ದಾಡಿ ಬಿಡ್ತೀನಿ. ಬರ್ತೀನಿ ಅಂತ ಹೇಳಿದ್ರು ಇಷ್ಟೊತ್ತಾದ್ರೂ ಬರ್ತೇನಿಲ್ಲ. ಎಲ್ಲಿಗೆ ಹೋಗುದು? ಸಾರಿ ಕಣ. ಅಯ್ಯೋ ಅಯ್ಯೋ ಬಂದ್ಬಿಟ್ಟಿದೆ. ಯಾಕೆ ನನ್ನ ಪ್ರೀತಿ ಸಡನ್ಗೆ ಕೋಪನ? ಹೇಳಿದ್ದ ಮೇಲೆ ಒಂದಿನಾದ್ರೂ ಸರಿಯಾಗಿ ಬಂದಿದ್ಯಾ ನೀನು? ಗೊತ್ತು ಕಣ, ನೀನ್ ನಿಜವಾಗ್ಲೂ ಕೋಪ ಬಂದಿದ್ರೆ ನಂಗೆ ಇವಾಗ ಅರ್ಥ ಆಯ್ತು ನೋಡು. ಹೌದು, ನೀವು ಹುಡುಗರಿಗೆ ಏನ್ ಚಿಂತೆ ಇರೋದಿಲ್ಲ, ಕೆಲವು ಸರಿ ಬಂದ್ಬಿಡ್ತೀರಾ. ಬಟ್ ನಾವು ಹಾಗಲ್ಲ ಕಣ, ಮನೆಯಲ್ಲಿ ಹೇಳಿ ಕೇಳಿ ಪರ್ಮಿಷನ್ ತಗೊಂಡು ಏನಾದ್ರು ಸುಳ್ಳು ಹೇಳ್ಕೊಂಡು ಪ್ರಿಯ ಪ್ರೇಮ ಜಾಗಕ್ಕೆ ಬರೋಷ್ಟೊತ್ತಿಗೆ ಸಾಕು ಸಾಕಾಗ್ಬಿಡುತ್ತೆ ನೋಡು. ನನಗೂ ಅರ್ಥ ಆಗುತ್ತೆ ಕಣೆ. ಆದ್ರೆ ಏನ್ ಮಾಡೋದು? ನೀನನ್ನ ನೋಡ್ತಿದ್ರೆ ಕೊಂಚ ನನ್ನ ಹತ್ರ ಇರೋದಾಗಲ್ಲ ಗೊತ್ತಾ? ನನ್ನ ಪ್ರೀತಿಯ ಪ್ರತ್ಯಕ್ಷ ದೇವತೆಗಳೇ ನೀನು. ಉಸಿರಾಡುವ ಗಾಳಿ, ಕುಡಿಯುವ ನೀರು, ಹಗಲಿನ ಸೂರ್ಯ, ഇരുಳಿನ ಚಂದ್ರ, ಈ ವಿಶಾಲವಾದ ಭೂಮಿ, ಓಡಾಡುವ ಜಿಂಕೆ, ಕುಣಿದಾಡುವ ಮರಳು, ಇವೆಲ್ಲವೂ ಪ್ರೀತಿ ಕಣೆ. ಈ 7 ಗುಣದ ಪ್ರೀತಿಯ ಪ್ರತಿರೂಪವೇ ನಿನ್ನ ಕಾಂಚನ. ಅಂತಹ ಅದ್ಭುತವನ್ನು ಪ್ರೀತಿಯನ್ನು ತಂದುಕೊಟ್ಟ ನನ್ನ ಪ್ರೀತಿಯ ದೇವತೆಗಳೇ ನೀನು. ನಿನ್ನ ಜೊತೆ ಸದಾಕಾಲವನ್ನು ಕಳೆಯಬೇಕೆಂಬ ಆಸೆ ನನಗೆ ಹೆಚ್ಚಿನ ಹಾಡು. ಸೂಪರ್! ಏನು ಸಂಜೆ ಇದು? ಇಷ್ಟು ಚೆನ್ನಾಗಿ ಮುದ್ದಾಗಿ ಮಾತಾಡ್ತಿದ್ಯಾ? ಅಪ್ಪ ನನಗಂತೂ ಈ ಮಾತನ್ನ ಇನ್ನೇನು ಕೇಳ್ಬೇಕಂತ ಅನಿಸಿದೆ. ಆದಷ್ಟು ಬೇಗ ನಿಮ್ಮ ಮನೆಯವರನ್ನ ಒಪ್ಪಿಸಿ ನಾನು ನಿಮ್ಗೆ ಬೇಗ ಮದುವೆ ಆಗ್ತೇನೆ. ಆಮೇಲೆ ದಿನಾವೂ ಇಂಥ ಮಾತುಗಳನ್ನ ಕೇಳ್ತಾ ಇರುವಂತೆ ಸರಿನಾ? ಒಂದು ಆ ಕೆಲಸ ಮಾಡು. ಅಲ್ಲ, ನಿನಗೆ ಎಲ್ಲಿ ಆಗುತ್ತಂತ ನನಗಂತೂ ಸಾಧ್ಯನೇ ಇಲ್ಲ. ಹೌದು, ಒಂದು ವಿಷಯ ಹೇಳ್ತೀನಿ ಕೇಳಿಸ್ಕೊ. ನಮ್ಮ ಅಣ್ಣ ಹಾಗೂ ನಮ್ಮ ತಂದೆ ನೀನ್ ತುಂಬಾ ಚೆನ್ನಾಗಿದ್ದಾರೆ, ಇಷ್ಟೆಲ್ಲ ಇದ್ರು ಕೂಡ ನೀನ್ ಅವ್ರ ಹತ್ರ ನಮ್ಮ ಪ್ರೀತಿ ವಿಷಯ ಯಾಕೆ ಹೇಳ್ತಾ ಇಲ್ಲ ಅಂತ. ಓಹೋ, ನಮ್ಮ ಅಣ್ಣ ದೊಡ್ಡ ವಾಲ್ಮೀಕಿ ಟೊಮಾಟೊ ಅಂತ ಯಾಕೆ ನಿಂಗೆ ನಿಜ ಅಲ್ವಾ? ಈ ಪ್ರೀತಿಯ ಮುಂದೆ ಯಾವ ಭಯನೂ ಇಲ್ಲ ಕಣೆ. ನಿಮ್ಮಣ್ಣ ವಾಲ್ಮೀಕಿಯ ಮನಸ್ಸು ತುಂಬಾ ಒಳ್ಳೆದು ಕಣೆ. ಅವನ ಮೇಲೆ ನನಗೆ ನಂಬಿಕೆ ಇದೆ. ಖಂಡಿತವಾಗಿಯೂ ಅವನು ನಮ್ಮಿಬ್ಬರ ಮದುವೆಗೆ ಒಪ್ಪಿ ಹೋಗ್ತಾನೆ. ಒಬ್ಬರಿದ್ರೆ ಬಿಟ್ಬಿಡ್ತೀಯಾ? ಬಿಟ್ಬಿಡಕ್ಕೆ ಅಂತ ನಾನು ಪ್ರೀತಿ ಮಾಡಿದ್ದು. ನಿನ್ನ ಸಾಯ ತನಕ ನನ್ನ ಎದೆಯಲ್ಲಿ ಬೆಚ್ಚಿಟ್ಟು ಚೆನ್ನಾಗಿ ನೋಡ್ಕೊಳ್ತೀನಿ. ನಾನು ಅದನ್ನೇ ಫಾಲೋ ಮಾಡ್ತಿರ್ತೀನಿ ಕಣ. ನನಗಂತೂ ಬಿಟ್ಟರೆ ಸಾಧ್ಯ ಕೆಲಸ ಮಾಡು. ಆದಷ್ಟು ಬೇಗ ನಮ್ಮ ಮನೆಗೆ ಬಂದು ನಮ್ಮ ಅಣ್ಣ ಹತ್ರ ಅಪ್ಪನ ಹತ್ರ ನಮ್ಮಿಬ್ಬರು ವಿಷಯ ಮಾತಾಡ್ಬೇಕು, ಸರಿನಾ? ಅದಕ್ಕಿಂತ ಮೊದಲು ಕೋಲಿ ಅಂತ ನನ್ನ ಮಾತು ಕೇಳೋ ನೋಡು. ನೀನೆಲ್ಲ ಮಾಡಿ ಮನೆಗೆ
ಬಂದಿಲ್ಲ